ಮಹಿಳಾ ಅಧಿಕಾರಿ ಮೇಲೆ ಶಾಸಕ ಪುತ್ರನ ದರ್ಪ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಸುದ್ದಿಯನ್ನು ಮಾಡ್ತಾ ಇರೋದು. ಸೊ FIR ಆಯಿತು, ಈ ಒಂದು ಇಂಪ್ಯಾಕ್ಟ್ ಆಯಿತು ಆತನ ಮೇಲೆ. ಮಹಿಳಾ ಅಧಿಕಾರಿ ಮೇಲೆ ಕೈ ಶಾಸಕ ಪುತ್ರನ ದರ್ಪ. ಸಂಗಮೇಶ್ ಪುತ್ರನ ದೌರ್ಜನ್ಯ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ವಿಧಾನಸೌಧದ ಮುಂದೆ ಕೇಸರಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಧರಣಿ. ಬೆಳಗ್ಗೆ 11:30ಕ್ಕೆ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಪ್ರೊಟೆಸ್ಟ್ ಮಾಡ್ತಾರೆ. 11:15 ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ನಡೆಯುತ್ತಿರುವಂಥ ಹಲ್ಲೆ ವಿಚಾರ ಇದೊಂದೇ ಅಂತಲ್ಲ. ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿ ಮಕ್ಕಳಾಗ್ಬಿಟ್ರೆ ಹೇಗೆ ಬೇಕಾದರೂ ನಡೆಸಿಕೊಳ್ಳಬಹುದು. ಆ ಆಡಿಯೋ ಕೇಳ್ತಾ ಇದ್ದೆ, ಬರೀ ಬೀಪ್ ಸೌಂಡೇ ಹಾಕಬೇಕು. ಅಂತ ವಾಯ್ಸ್ ರೇಸ್ ಮಾಡೋ ಮುಖಾಂತರ, ಅವಾಚ್ಯ ಶಬ್ದಗಳನ್ನು ನಿಂದಿಸುವ ಮುಖಾಂತರ ಮಹಿಳಾ ಅಧಿಕಾರಿಗೆ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ನಡೆದುಕೊಂಡ ರೀತಿ ಇದು ಯಾವುದೋ ಒಂದು ಪಕ್ಷ ಅಥವಾ ರಾಜಕೀಯ ಅಥವಾ ಪ್ರತಿಭಟನೆ ಪಕ್ಕಕ್ಕಿಟ್ಟು ನೋಡಿದಾಗ ಇದು ತಪ್ಪೇ. ಸೊ ಹಾಗಾಗಿ ಜ್ಯೋತಿಯವರು ದೂರನ ಕೊಟ್ಟರೂ ಕೂಡ ಮಹಿಳಾ ಅಧಿಕಾರಿ ಪೊಲೀಸ್ನವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತು. ಯಾವುದೇ ನಾಯಕ ಆಗಿರಲಿ, ಯಾವುದೇ ರಾಜಕಾರಣಿ ಆಗಿರಲಿ, ಮಹಿಳೆಗೆ ಆ ರೀತಿ ಅವಾಚ್ಯ ಅಂದರೆ ಆ ಶಕ್ತಿ ಏನು, ಹಿಂದ್ಗಡೆ ಇರುವಂಥ ಶಕ್ತಿ ಏನು, ಅಷ್ಟೊಂದು ಧೈರ್ಯ ಇನ್ನೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಮಾನ್ಯ ಪೊಲೀಸ್ ಇಲಾಖೆ. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತು ಆಗ FIR ಹಾಕಿದ್ದಾರೆ. ಈಗ ಇದೇ ವಿಚಾರಕ್ಕಾಗಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಭದ್ರಾವತಿ ಸಂಗಮೇಶ್ ಪುತ್ರನ ದೌರ್ಜನ್ಯ ಗಂಭೀರವಾಗಿ ತೆಗೆದುಕೊಂಡಿದೆ ಬಿಜೆಪಿ. ಕರ್ತವ್ಯ ನಿರ್ವಹಿಸಲು ಭಯಮುಕ್ತ ವಾತಾವರಣ ನಿರ್ಮಿಸಲು ಆಗ್ರಹಿಸುತ್ತಿದ್ದಾರೆ. ವಿಧಾನಸೌಧದ ಮುಂದೆ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಇದೆ. ಬೆಳಗ್ಗೆ 11:30ಕ್ಕೆ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುರೇಶ್, ಪ್ರತಿಭಟನೆ ಯಾವ ರೀತಿ ನಡೆಯುತ್ತೆ? ಬಿಜೆಪಿ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಈ ಪ್ರಕರಣ ಎಲ್ಲಿದೆ ಅಂತ ಈಗ ಸದ್ಯಕ್ಕೆ? ದಿವಿತ್, ಏನು ಭದ್ರಾವತಿಯ BK ಸಂಗಮೇಶ್ ಏನಿದ್ದಾರೆ ಕಾಂಗ್ರೆಸ್ ಶಾಸಕರು, ಅವರ ಪುತ್ರ ಏನು ಮಹಿಳಾ ಅಧಿಕಾರಿ ಮೇಲೆ ನಡೆದಂತಹ ಒಂದು ದೌರ್ಜನ್ಯ ಪ್ರಕರಣ, ಮತ್ತೆ ಅಂದ್ರೆ ಅವರ ಮೇಲೆ ಏನೋ ಒಂದು ರೀತಿಯಲ್ಲಿ ಕಿರುಕುಳ ಮತ್ತೆ ಅವರಿಗೆ ಬೈಗುಳುವಂಥದ್ದು ಏನ್ ಮಾಡಿದ್ರು, ಅದರ ವಿಚಾರವನ್ನ ಈಗ ರಾಜ್ಯ ಬಿಜೆಪಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ. ಅಂದ್ರೆ ಈ ಕಾಂಗ್ರೆಸ್ನ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗೆ ಮತ್ತೆ ಮಹಿಳಾ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳಿಗೆ, ಸರ್ಕಾರಿ ಸಿಬ್ಬಂದಿಗಳು ಏನಿದ್ದಾರೆ ಇವ್ರು ಯಾರಿಗೂ ಕೂಡ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಒಂದು ಗಂಭೀರವಾದಂತಹ ಆರೋಪವನ್ನ ರಾಜ್ಯ ಬಿಜೆಪಿ ಮಾಡಿರ್ತಕ್ಕಂಥದ್ದು. ಹೀಗಾಗಿನೇ ಸಂಗಮೇಶ್ ಅವರ ಸಂಗಮೇಶ್ ಅವರ ಪುತ್ರನ ವಿರುದ್ಧ ಕೇಸ್ ಇವರು ಕೂಡ ದಾಖಲಾಗಿಲ್ಲ. ಸೊ ವಿಷಯದಲ್ಲಿ ಕೂಡ ಅರ್ಧಾರ್ಥದಲ್ಲಿ ಒಂದಿಷ್ಟು ಸಾಕ್ಷಿಗಳ ಲಭ್ಯತೆಗಳನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಅವರು ಕೂಡ ಮೇಲ್ನೋಟಕ್ಕೆ ಅವರು ಭಾಗಿಯಾಗಿದ್ದಾರೆ. ಅವರ ಮೇಲೆ ಕೇಸನ್ನು ದಾಖಲಿಸಬೇಕು, ಅವರನ್ನು ಕೂಡ FIR ನಲ್ಲಿ ಅವರ ಹೆಸರನ್ನು ಕೂಡ ಸೇರಿಸಬೇಕು ಅನ್ನೋ ಒಂದು ಆಗ್ರಹವನ್ನ ಇಟ್ಕೊಂಡು ಇವತ್ತು ರಾಜ್ಯ ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಮತ್ತೆ ಛಲವಾದಿ ನಾರಾಯಣಸ್ವಾಮಿ ಅವರ ಇಬ್ಬರ ನೇತೃತ್ವದಲ್ಲಿ ಇವತ್ತು ವಿಧಾನಸೌಧದ ಮುಂಭಾಗ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನು ಜೊತೆಗೆ ಈಗ ಏನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಕಳೆದ 2 ವರ್ಷಗಳಿಂದ ಕೂಡ ಆಗ್ತಾ ಇರತಕ್ಕಂತಹ ಹಲ್ಲೆಗಳು, ಹಾಗೆ ಅಧಿಕಾರಿಗಳ ಸಾವು ಮತ್ತೆ ಅಧಿಕಾರಿಗಳ ಆತ್ಮಹತ್ಯೆ ಏನಿದೆ ಇದೆಲ್ಲವನ್ನು ಕೂಡ ರೀತಿಯಲ್ಲಿ ತನಿಖೆಗೆ ಒಂದು ಸ್ಟ್ರಾಂಗ್ ತನಿಖೆ ಕೂಡ ಆಗಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಇವತ್ತಿನ ಪ್ರಕರಣ ಏನಿದೆ, ಈ ಪ್ರಕರಣ ಕೇವಲ ಇಷ್ಟಕ್ಕೆ ಸೀಮಿತವಲ್ಲ. ಇದು ಭದ್ರಾವತಿಯಲ್ಲೂ ಕೂಡ ಈ ಸಂಬಂಧಪಟ್ಟಂತ ಪ್ರತಿಭಟನೆಗೂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ಪ್ರತಿಭಟನೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅವತ್ತು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಒಬ್ಬ ಬಿಜೆಪಿ ನಾಯಕ ಬಳಸಿದಂಥ ಪದವನ್ನು ಇಟ್ಕೊಂಡು ಎಷ್ಟರ ಮಟ್ಟಿಗೆ ಅಲ್ಲಿ ರಾಜಕಾರಣ ಮಾಡಿದ್ರು ಅದನ್ನ ಬೇರೆ ಬೇರೆ ರೀತಿ ಆಯಿತು. ಆದರೆ ಇವತ್ತು ಕೂಡ ಒಂದು ಮಹಿಳೆಗೆ ಆಗಿದ್ದು, ಇವತ್ತು ಕೂಡ ಒಂದು ಮಹಿಳೆಗೆ ಈ ರೀತಿಯಾಗಿ ಕೆಟ್ಟ ಶಬ್ದಗಳನ್ನು ಬಳಸಿ ನಿಂದಿಸಿರೋದು ಎಲ್ಲವೂ ಒಂದೇ. ಸೊ ಹಾಗಾಗಿ ಪ್ರತಿಭಟನೆ ರಾಜಕೀಯ ಅಂತ ಬಿಟ್ಟು ನೋಡಿದಾಗ ಸೊ ಈಗ ಅಲ್ಲಿ ನ್ಯಾಯ ಸಿಗಲೇಬೇಕಾಗುತ್ತೆ. ಓಕೆ, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಮಹಿಳಾ ಅಧಿಕಾರಿ ಮೇಲೆ ಶಾಸಕ ಪುತ್ರನ ದರ್ಪ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಸುದ್ದಿಯನ್ನು ಮಾಡ್ತಾ ಇರೋದು. ಸೊ FIR ಆಯಿತು, ಈ ಒಂದು ಇಂಪ್ಯಾಕ್ಟ್ ಆಯಿತು ಆತನ ಮೇಲೆ. ಮಹಿಳಾ ಅಧಿಕಾರಿ ಮೇಲೆ ಕೈ ಶಾಸಕ ಪುತ್ರನ ದರ್ಪ. ಸಂಗಮೇಶ್ ಪುತ್ರನ ದೌರ್ಜನ್ಯ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ವಿಧಾನಸೌಧದ ಮುಂದೆ ಕೇಸರಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಧರಣಿ. ಬೆಳಗ್ಗೆ 11:30ಕ್ಕೆ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಪ್ರೊಟೆಸ್ಟ್ ಮಾಡ್ತಾರೆ. 11:15 ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ನಡೆಯುತ್ತಿರುವಂಥ ಹಲ್ಲೆ ವಿಚಾರ ಇದೊಂದೇ ಅಂತಲ್ಲ. ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿ ಮಕ್ಕಳಾಗ್ಬಿಟ್ರೆ ಹೇಗೆ ಬೇಕಾದರೂ ನಡೆಸಿಕೊಳ್ಳಬಹುದು. ಆ ಆಡಿಯೋ ಕೇಳ್ತಾ ಇದ್ದೆ, ಬರೀ ಬೀಪ್ ಸೌಂಡೇ ಹಾಕಬೇಕು. ಅಂತ ವಾಯ್ಸ್ ರೇಸ್ ಮಾಡೋ ಮುಖಾಂತರ, ಅವಾಚ್ಯ ಶಬ್ದಗಳನ್ನು ನಿಂದಿಸುವ ಮುಖಾಂತರ ಮಹಿಳಾ ಅಧಿಕಾರಿಗೆ
ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ನಡೆದುಕೊಂಡ ರೀತಿ ಇದು ಯಾವುದೋ ಒಂದು ಪಕ್ಷ ಅಥವಾ ರಾಜಕೀಯ ಅಥವಾ ಪ್ರತಿಭಟನೆ ಪಕ್ಕಕ್ಕಿಟ್ಟು ನೋಡಿದಾಗ ಇದು ತಪ್ಪೇ. ಸೊ ಹಾಗಾಗಿ ಜ್ಯೋತಿ ಅವರು ದೂರನ ಕೊಟ್ಟರೂ ಕೂಡ ಮಹಿಳಾ ಅಧಿಕಾರಿ ಪೊಲೀಸ್ನವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತು. ಯಾವುದೇ ನಾಯಕ ಆಗಿರಲಿ, ಯಾವುದೇ ರಾಜಕಾರಣಿ ಆಗಿರಲಿ, ಮಹಿಳೆಗೆ ಆ ರೀತಿ ಅವಾಚ್ಯ ಅಂದರೆ ಆ ಶಕ್ತಿ ಏನು, ಹಿಂದ್ಗಡೆ ಇರುವಂಥ ಶಕ್ತಿ ಏನು, ಅಷ್ಟೊಂದು ಧೈರ್ಯ ಇನ್ನೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಮಾನ್ಯ ಪೊಲೀಸ್ ಇಲಾಖೆ. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತೋ ಆಗ FIR ಹಾಕಿದ್ದಾರೆ. ಈಗ ಇದೇ ವಿಚಾರಕ್ಕಾಗಿ BJP ಪ್ರೊಟೆಸ್ಟ್ ಮಾಡ್ತಾ ಇದೆ. ಭದ್ರಾವತಿ ಸಂಗಮೇಶ್ ಪುತ್ರನ ದೌರ್ಜನ್ಯ ಗಂಭೀರವಾಗಿ ತೆಗೆದುಕೊಂಡಿದೆ BJP. ಕರ್ತವ್ಯ ನಿರ್ವಹಿಸಲು ಭಯಮುಕ್ತ ವಾತಾವರಣ ನಿರ್ಮಿಸಲು ಆಗ್ರಹಿಸುತ್ತಿದ್ದಾರೆ. ವಿಧಾನಸೌಧದ ಮುಂದೆ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಇದೆ. ಬೆಳಗ್ಗೆ 11:30ಕ್ಕೆ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುರೇಶ್, ಪ್ರತಿಭಟನೆ ಯಾವ ರೀತಿ ನಡೆಯುತ್ತೆ? BJP ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಈ ಪ್ರಕರಣ ಎಲ್ಲಿದೆ ಅಂತ ಈಗ ಸದ್ಯಕ್ಕೆ? ದಿವಿತ್, ಏನು ಭದ್ರಾವತಿಯ BK ಸಂಗಮೇಶ್ ಏನಿದ್ದಾರೆ ಕಾಂಗ್ರೆಸ್ ಶಾಸಕರು, ಅವರ ಪುತ್ರ ಏನು ಮಹಿಳಾ ಅಧಿಕಾರಿ ಮೇಲೆ ನಡೆದಂತಹ ಒಂದು ದೌರ್ಜನ್ಯ ಪ್ರಕರಣ, ಮತ್ತೆ ಅಂದ್ರೆ ಅವರ ಮೇಲೆ ಏನೋ ಒಂದು ರೀತಿಯಲ್ಲಿ ಕಿರುಕುಳ ಮತ್ತೆ ಅವರಿಗೆ ಬೈಗುಳುವಂಥದ್ದು ಏನ್ ಮಾಡಿದ್ರು, ಅದರ ವಿಚಾರವನ್ನ ಈಗ ರಾಜ್ಯ BJP ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ, ಅಂದ್ರೆ ಈ ಕಾಂಗ್ರೆಸ್ನ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗೆ ಮತ್ತೆ ಮಹಿಳಾ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳಿಗೆ, ಸರ್ಕಾರಿ ಸಿಬ್ಬಂದಿಗಳೇನಿದ್ದಾರೆ ಇವ್ರು ಯಾರಿಗೂ ಕೂಡ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಒಂದು ಗಂಭೀರವಾದಂತಹ ಆರೋಪವನ್ನು ರಾಜ್ಯ BJP ಮಾಡಿರ್ತಕ್ಕಂಥದ್ದು. ಹೀಗಾಗಿನೇ ಸಂಗಮೇಶ್ ಅವರ ಸಂಗಮೇಶ್ ಅವರ ಪುತ್ರನ ವಿರುದ್ಧ ಕೇಸ್ ಇವರು ಕೂಡ ದಾಖಲಾಗಿಲ್ಲ. ಸೊ ವಿಷಯದಲ್ಲಿ ಕೂಡ ಅರ್ಧಾರ್ಥದಲ್ಲಿ ಒಂದಿಷ್ಟು ಸಾಕ್ಷಿಗಳ ಲಭ್ಯತೆಗಳನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಅವರು ಕೂಡ ಮೇಲ್ನೋಟಕ್ಕೆ ಅವರು ಭಾಗಿಯಾಗಿದ್ದಾರೆ. ಅವರ ಮೇಲೆ ಕೇಸನ್ನು ದಾಖಲಿಸಬೇಕು, ಅವರನ್ನು ಕೂಡ FIR ನಲ್ಲಿ ಅವರ ಹೆಸರನ್ನು ಕೂಡ ಸೇರಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಇಟ್ಕೊಂಡು ಇವತ್ತು ರಾಜ್ಯ BJPಯ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಇಬ್ಬರ ನೇತೃತ್ವದಲ್ಲಿ ಇವತ್ತು ವಿಧಾನಸೌಧದ ಮುಂಭಾಗ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನು ಜೊತೆಗೆ ಈಗ ಏನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಕಳೆದ 2 ವರ್ಷಗಳಿಂದ ಕೂಡ ಆಗ್ತಾ ಇರತಕ್ಕಂತಹ ಹಲ್ಲೆಗಳು, ಹಾಗೆ ಅಧಿಕಾರಿಗಳ ಸಾವು ಮತ್ತೆ ಅಧಿಕಾರಿಗಳ ಆತ್ಮಹತ್ಯೆ ಪ್ರಕರಣಗಳೇನಿದೆ ಇದೆಲ್ಲವನ್ನು ಕೂಡ ರೀತಿಯಲ್ಲಿ ತನಿಖೆಗೆ ಒಂದು ಸ್ಟ್ರಾಂಗ್ ತನಿಖೆ ಕೂಡ ಆಗಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಇವತ್ತಿನ ಪ್ರಕರಣ ಏನಿದೆ, ಈ ಪ್ರಕರಣ ಕೇವಲ ಇಷ್ಟಕ್ಕೆ ಸೀಮಿತವಲ್ಲ. ಈ ಭದ್ರಾವತಿಯಲ್ಲೂ ಕೂಡ ಈ ಸಂಬಂಧಪಟ್ಟ ಪ್ರತಿಭಟನೆಗೂ ಕೂಡ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ಪ್ರತಿಭಟನೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅವತ್ತು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಒಬ್ಬ BJP ನಾಯಕ ಬಳಸಿದಂಥ ಪದವನ್ನು ಇಟ್ಕೊಂಡು ಎಷ್ಟರ ಮಟ್ಟಿಗೆ ಅಲ್ಲಿ ರಾಜಕಾರಣ ಮಾಡಿದ್ರು ಅದನ್ನ ಬೇರೆ ಬೇರೆ ರೀತಿ ಆಯಿತು. ಆದರೆ ಇವತ್ತು ಕೂಡ ಒಂದು ಮಹಿಳೆಗೆ ಆಗಿದ್ದು, ಇವತ್ತು ಕೂಡ ಒಂದು ಮಹಿಳೆಗೆ ಈ ರೀತಿಯಾಗಿ ಕೆಟ್ಟ ಶಬ್ದಗಳನ್ನು ಬಳಸಿ ನಿಂದಿಸಿರೋದು ಎಲ್ಲವೂ ಒಂದೇ. ಸೊ ಹಾಗಾಗಿ ಪ್ರತಿಭಟನೆ ರಾಜಕೀಯ ಅಂತ ಬಿಟ್ಟು ನೋಡಿದಾಗ ಸೊ ಈಗ ಅಲ್ಲಿ ನ್ಯಾಯ ಸಿಗಲೇಬೇಕಾಗುತ್ತೆ. ಓಕೆ, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.